ಹಾಯ್ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ನಾಗು ಚಲಿ ವ್ಲಾಗಿನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾವು ಫ್ಯಾಮಿಲಿ ಜೊತೆ ಮಡಿಕೇರಿ ಟ್ರಿಪ್ಗೆ ಹೋಗಿದ್ವಿ ಫ್ರೆಂಡ್ಸ್. ನನ್ನ ತುಂಬ ದಿನದ ಆಸೆ ಮೇಲ್ಕೋಟೆ ನೋಡಬೇಕು ಅನ್ನೋದೊಂದು ಆಸೆ ಇತ್ತು ನನಗೆ. ಅದು ಕೂಡ ಇವತ್ತು ನೆರವೇರಿತು. ನಾವೀಗ ಮೇಲ್ಕೋಟೆಗೆ ಬಂದಿದ್ದೀವಿ. ನಾವೀಗ ಹೋಗ್ತಾ ಇರೋದು ಮೇಲುಕೋಟೆಯಲ್ಲಿರುವಂತಹ ರಾಯಗೋಪುರಕ್ಕೆ. ಸ್ವಲ್ಪ ಮೆಟ್ಲುಗಳಿವೆ, ಆ ಮೆಟ್ಲುಗಳನ್ನ ಹತ್ಕೊಂಡು ಹೋಗಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಆ ಕಡೆ ಈ ಕಡೆ ಕಲ್ಲುಗಳಿಂದ ಕಟ್ಟಿರುವಂತಹ ಆ ಕೋಟೆಯ ಭಾಗ ಕಾಣ್ತಾ ಇದೆ. ಫ್ರೆಂಡ್ಸ್, ಕೆಲವರ ಮಾಹಿತಿ ಪ್ರಕಾರ ಕೆಲವು ಕೆತ್ತನೆಗಳು ತಪ್ಪಾಗಿ ಮಾಡಿರುವ ಪ್ರಕಾರ ಕೆಲಸ ಅರ್ಧಕ್ಕೆ ನಿಂತಿದೆ. ದಕ್ಷಿಣ ಭಾರತದಲ್ಲಿ ಏನಿಲ್ಲ ಅಂದರೂ 3ರಿಂದ 4 ರಾಯರ ಗೋಪುರಗಳಿವೆ. ಎಲ್ಲ ಗೋಪುರಗಳು ಕೂಡ ಅಪೂರ್ಣವಾಗಿದೆಯಂತೆ. ಕೆಲವು ಕಡೆ ಸ್ಟೆಪ್ಸ್ ಇದೆ, ಕೆಲವು ಕಡೆ ಹಂಗೆ ನೆಲ ಇದೆ. ತುಂಬ ಈಸಿ ಹೋಗೋದಕ್ಕೇನು ಆಯಾಸ ಆಗೋದಿಲ್ಲ. ಹಾಗೆ ನಡ್ಕೊಂಡು ಹೊರಟೋಗ್ಬಿಡ್ಬೋದು. ಅಕ್ಕಪಕ್ಕದಲ್ಲಿ ಕೆಲವು ಸಣ್ಣ ಪುಟ್ಟ ಅಂಗಡಿಗಳಿವೆ. ಏನಾದರೂ ತಿಂಡಿ ತಿನಿಸುಗಳು, ಜ್ಯೂಸ್ಗಳು ಬೇಕು ಅಂದರೆ ಹಂಗೆ ತಿಂದ್ಕೊಂಡು ನಡ್ಕೊಂಡು ಹೋಗ್ಬೋದು. ಪ್ಲಾಸ್ಟಿಕ್ ನಿಷೇಧ ಅಂತೇಳಿ ಬೋರ್ಡ್ ಹಾಕಿದ್ರು ಕೂಡ ನಮ್ಮ ಜನ ಪ್ಲಾಸ್ಟಿಕ್ನ ಆ ಕಡೆ ಈ ಕಡೆ ಬದಿಗಳಲ್ಲಿ ಎಸ್ತಿದ್ರು. ಆದರೂ ಕೂಡ ಬೇರೆ ಪ್ಲೇಸ್ಗಿನ್ನ ಈ ಪ್ಲೇಸು ಓಕೆ ಸ್ವಚ್ಛತೆಯಲ್ಲಿ ಅಂತ ಅನ್ನಿಸ್ತು. ಈಗ ಏನು ಕಾಣ್ತಿದೆ ಇದೇ ರಾಯಗೋಪುರ. ಯಾರೋ ಶೂಟಿಂಗ್ ಕೂಡ ಮಾಡ್ತಾಯಿದ್ರು ಅಲ್ಲಿ. ಸ್ಥಳೀಯರ ಪ್ರಕಾರ ಜಕ್ಕಣಾಚಾರ್ಯರು ಈ ರಾಯರ ಗೋಪುರವನ್ನು ಒಂದೇ ರಾತ್ರಿಯಲ್ಲಿ ನಿರ್ಮಾಣ ಮಾಡಿ ಬೆಳಿಗ್ಗೆ ನಂತರ ನಿಲ್ಲಿಸಿರುವಂಥದ್ದು ಅಂತ ಹೇಳ್ತಾರೆ. ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡ ಬಾಗಿಲು, ಅದರಲ್ಲಿ 4 ಕಂಬಗಳಿವೆ. ಈ ಪ್ಲೇಸ್ ಅಂತೂ ತುಂಬ ಪರಿಚಿತ ಅಂತಲೇ ಹೇಳ್ಬೋದು. ಎಷ್ಟೋ ಫಿಲಮ್ಗಳಲ್ಲಿ ತೋರಿಸ್ತಾರೆ ಈ ಪ್ಲೇಸ್ನ, ಎಷ್ಟೋ ಸಾಂಗುಗಳಲ್ಲಿ ಕೂಡ ತೋರಿಸ್ತಾರೆ. ತುಂಬ ಫಿಲಮ್ ಶೂಟಿಂಗ್ ಕೂಡ ಇಲ್ಲಿ ನಡೆದಿದೆ. ಗೋಪುರ ಅಂತೂ ತುಂಬ ಕಲಾಕೃತಿಗಳಿಂದ ಕೂಡಿದೆ. ತುಂಬ ದಪ್ಪ ಕಲ್ಲುಗಳಿಂದ ಕೂಡಿದೆ. ಇದರ ಮೇಲೂ ಕೂಡ ಹತ್ಬೋದು. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಪ್ಲೇಸು. ವಾತಾವರಣ ಕೂಡ ಚೆನ್ನಾಗಿದೆ. ಫ್ರೆಂಡ್ಸ್, ಇದು ಹಿಸ್ಟಾರಿಕಲ್ ಪ್ಲೇಸ್ ಅಂತ ಗೊತ್ತಿದ್ರೂ ನಮ್ಮ ಜನ ಎಷ್ಟು ಗಲೀಜು ಮಾಡಿದ್ದಾರೆ ಅಂತೇಳಿ ನೋಡಿ. ದಯವಿಟ್ಟು ನೀವು ಯಾರು ಎಲ್ಲೇ ಹೋದ್ರೂ ನೀವು ತಗೊಂಡೋಗಿರೋವಂತಹ ವಾಟ್ರ್ ಬಾಟಲು ಮತ್ತು ಕ್ಯಾರಿ ಬ್ಯಾಗ್ಗಳನ್ನ ಎಲ್ಲಂದರಲ್ಲೇ ಎಸಿಬೇಡ್ರಿ. ಅದಕ್ಕೆ ಆದಂಥ ಡಸ್ಟ್ಬಿನ್ ಇಟ್ಟಿರ್ತಾರೆ, ದಯವಿಟ್ಟು ಅಲ್ಲಿ ಹಾಕಿ ಬನ್ನಿ ಅಂತೇಳಿ ಕೇಳ್ಕೊತೀನಿ ಫ್ರೆಂಡ್. ನಿಜವಾಗ್ಲೂ ಈ ಪ್ಲೇಸ್ನ ಎಷ್ಟು ಸಾಂಗ್ಗಳಲ್ಲಿ ನಾವು ನೋಡಿದ್ದೀವಿ ಅಲ್ವಾ. ನೋಡೋಕ್ಕಂತೂ ನಿಜವಾಗ್ಲೂ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಈ ಪ್ಲೇಸು. ದೊಡ್ಡ ಕಲ್ಲಿನ ಕಂಬಗಳಿವು. ಕಂಬಗಳ ಮೇಲಂತೂ ಬಳ್ಳಿಗಳ ಚಿತ್ರಗಳಿವೆ ಮತ್ತು ಹೆಣ್ಣಿನ ಕಲಾಕೃತಿಗಳಿವೆ. ಫ್ರೆಂಡ್ಸ್, ಇತಿಹಾಸದ ಪ್ರಕಾರ ಹೇಳೋದಾದರೆ ಈ ಹೆಬ್ಬಾಗಿಲನ್ನು ವಿಜಯನಗರದ ಪ್ರತಿನಿಧಿ ಶ್ರೀರಂಗರಾಯನ 2ನೇ ಮಗ ರಾಮದೇವರಾಯನ ದಳಪತಿ ಗೋಪಾಲರಾಯನು ಕ್ರಿಸ್ತಶಕ 16ನೇ ಶತಮಾನದಲ್ಲಿ ನಿರ್ಮಿಸಿದನು ಎಂದು ತಿಳಿದುಬರುತ್ತೆ. ಆಗಲೇ ನಾನು ಹೇಳಿದ್ದು ಜನರ ಮಾಹಿತಿ ಪ್ರಕಾರ ಹೇಳಿದೆ, ಈಗ ನಾನು ಹೇಳಿದ್ದು ಇತಿಹಾಸದ ಪ್ರಕಾರ ಹೇಳಿದ್ದು ಫ್ರೆಂಡ್ಸ್. ಇಲ್ಲೊಂದು ಬೋರ್ಡ್ ಇದೆ, ಏನಿದೆ ಅಂತೇಳಿ ನೋಡೋಣ. ಇದರ ಪ್ರಕಾರ 1961ರ ಕಾಲಂ 4(3) ಮೇರೆಗೆ ಈ ಸ್ಮಾರಕನ ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು ಘೋಷಿಸಲಾಗಿರುತ್ತದೆಯಂತೆ. ಈ ಸ್ಮಾರಕದ ಯಾವುದಾದರೂ ಒಂದು ಭಾಗವನ್ನು ನಾಶಗೊಳಿಸಲು ಯತ್ನಿಸಿದರೆ ಅಥವಾ ವಿರೂಪಗೊಳಿಸಿದರೆ ಅಥವಾ ಬೇರೆ ಕಡೆಗೆ ಸಾಗಿಸಿದರೆ 3 ತಿಂಗಳವರೆಗೆ ಸಜೆ ಅಥವಾ 2,000 ಜುಲಾನೆ ಅಥವಾ ಇವೆರಡೂ ಬಗೆಯ ಶಿಕ್ಷೆ ಅಥವಾ ದಂಡನೆಗೆ ಮೇಲ್ಕಂಡ ಅಧಿನಿಯಮದ ಕಾಲಂ 26ರಡಿ ಗುರಿಯಾಗುತ್ತಾರೆ. ಗೊತ್ತಾಯ್ತಲ್ಲ, ನಾವು ಯಾವುದೇ ಒಂದು ಸ್ಮಾರಕನ ನಾಶ ಮಾಡೋಂಗಿಲ್ಲ. ನಾವೀಗ ಏನೇ ಈ ಥರ ಕಟ್ಟೋಕ್ಕೆ ಟ್ರೈ ಮಾಡಿದ್ರೂ ಕೂಡ ಇದೇ ಥರ ನಾವು ಕಟ್ಟೋದಕ್ಕಾಗೋದಿಲ್ಲ. ಅದಕ್ಕೆ ನಾವು ಕಟ್ಟಿರೋ ಅಂಥದ್ದನ್ನ ಉಳಿಸ್ಕೋಬೇಕು, ಯಾವುದೇ ರೀತಿ ನಾಶ ಮಾಡೋಂಗಿಲ್ಲ.
ಇದನ್ನ ಆಗಿನ ಕಾಲದಲ್ಲೇ ಒಂದೇ ರಾತ್ರಿಗೆ ಕಟ್ಟಿ ನಿಲ್ಲಿಸಿದ್ದಾರೆ ಅಂತ ಅಂದರೆ ಎಷ್ಟು ಜನರ ಶ್ರಮ ಅದ್ರ ಹಿಂದೆ ಇರೋಣ ಹೇಳಿ. ಈ ಗೋಪುರದ ಪಕ್ಕದಲ್ಲೇ ಸ್ವಲ್ಪ ಬಂಡೆಗಳಿವೆ, ಕಾಣ್ತಿದೆಯಲ್ಲ. ನನಗನ್ಸುತ್ತೆ ಆ ಕಟ್ಟಬೇಕಾದ್ರೆ ಏನಾದರೂ ಸ್ವಲ್ಪ ಬಂಡೆಗಳು ಕೆಳಗಡೆ ಹಾಗೆ ಬಿಟ್ಟು ಅದಂಗೆ ಮಣ್ಣಲ್ಲಿ ಔತ್ಕೊಂಡಿರ್ಬೋದು ಅಂತ ಅನ್ನಿಸ್ತು. ಯಾಕಂತ ಅಂದರೆ ಈ ಕಟ್ಟಡದಲ್ಲಿರೋ ಅಂಥ ಕಲ್ಲು ಮತ್ತು ನೆಲದಲ್ಲಿರೋ ಕಲ್ಲು ಸೇಮ್ ಒಂದೇ ಥರ ಇದೆ, ಅದಕ್ಕೆ ಹಂಗೆ ಅಂದ್ಕೊಂಡೆ ಫ್ರೆಂಡ್ಸ್. ಆ ಕಡೆ ನೋಡ್ರಿ ಎಲ್ಲ ಬಗ್ಗಿ ನೋಡ್ತಾವ್ರೆ ಏನು ಆ ಪ್ಲೇಸು ಅಂತಂದರೆ, ಈಗ ಕಾಣ್ತಾ ಇರೋದು ಅಕ್ಕ ತಂಗಿ ಹೊಂಡ ಅಂತೇಳಿ. ಅಕ್ಕ ತಂಗಿದಿರು ಇಬ್ಬರು ಸೇರಿ ಕಟ್ಟಿರೋ ಅಂಥದ್ದು, ಅದು ಅಕ್ಕಪಕ್ಕದಲ್ಲೇ ಇದೆ. ನಮ್ಮ ಕರ್ನಾಟಕದಲ್ಲಿರುವಂತಹ ಐತಿಹಾಸಿಕ ಪ್ಲೇಸ್ಗಳಲ್ಲಿ ಇದು ಕೂಡ ಒಂದು. ನಾವು 5 ಗಂಟೆಗೆ ಹೋಗಿದ್ವಿ, ಅದಕ್ಕೆ ನಾವು ಸರಿಯಾಗಿ ಕಲ್ಯಾಣಿ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏಕೆ ಅಂತಂದರೆ ಮೇಲ್ಕೋಟೆ ಬೆಟ್ಟಕ್ಕೆ 7:15ಗೆ ಲಾಸ್ಟ್ ಅಂತ ಹೇಳಿದರು. ಅದಕ್ಕೆ ನಾವು ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡಿದ್ವಿ. ದಯವಿಟ್ಟು ಹೇಳಬೇಕು ಅಂದರೆ ಈ ಥರ ಪ್ಲೇಸ್ನ ನೀವು ಕೂಡ ಹೋಗಿ ನೋಡ್ಕೊಂಬನ್ನಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ ಪ್ಲೇಸ್ ಅಂತೂ. ಹೋಗ್ತಾ ಚಿರುಮುರಿ ತಿನ್ಕೊಂಡು ಹೋಗಿದ್ವಿ ಫ್ರೆಂಡ್ಸ್, ಸಖತ್ತಾಗಿತ್ತು. ಒಂದು ಹುಡುಗ ಚಿರುಮುರಿ ಮಾಡಿಕೊಟ್ಟಿದ್ದ, ಮಸಾಲೆ ಚಿರುಮುರಿ ಅದು. ಮೇಲುಕೋಟೆ ಬೆಟ್ಟ ಹತ್ತೋಣ ಅಂಥೇಳಿ ಬಂದ್ವಿ. ಸನ್ಸೆಟ್ಟು ತುಂಬ ಚೆನ್ನಾಗಿ ಕಾಣ್ತಿತ್ತು ಫ್ರೆಂಡ್ಸ್, ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಅನ್ನಿಸ್ತು, ಅಷ್ಟು ಸಖತ್ತಾಗಿ ಕಾಣ್ತಾಯಿತ್ತು ಪ್ಲೇಸ್ ಅಂತೂ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನಿಜವಾಗ್ಲೂ ಅದ್ಭುತ. ನಾವೀಗ ಮೇಲ್ಕೋಟೆ ಬೆಟ್ಟ ಹತ್ತುತ್ತಾ ಇರೋದು 150ನೇ ಮೆಟ್ಲಿಂದ. ಅಲ್ಲಿವರೆಗೂ ಗಾಡಿಗಳು ಹೋಗುತ್ತೆ, ಗಾಡಿನ ಸೈಡ್ಗೆ ಹಾಕಿ ಮೇಲಕ್ಕೆ ಹತ್ಬೋದು. ಅದು ಊರದು, ಅಲ್ಲಿ ಗಾಡಿ ಹಾಕ್ತೀವಲ್ವ ಅದು ಊರದು, ಮನೆಗಳೆಲ್ಲ ಇದೆ, ಅಂಗಡಿಗಳೆಲ್ಲ ಇರ್ತವೆ ಫ್ರೆಂಡ್ಸ್. ಇನ್ನು 165 ಮೆಟ್ಲುಗಳಿವೆ ಅಂತೆ, ಹತ್ತೋಣ ಈಗ ನಾವು ಫ್ರೆಂಡ್ಸ್. ಒಟ್ಟಾರೆ 365 ಮೆಟ್ಟಿಲುಗಳಿವೆ ಅಂತೆ. ಅವು ವರ್ಷದ 365 ದಿನಗಳನ್ನ ಸೂಚಿಸುತ್ತವಂತೆ. ಮೇಲುಕೋಟೆಯ ಬೆಟ್ಟದ ಮೇಲಿರುವ ದೇವಾಲಯವೆಂದರೆ ಯೋಗ ನರಸಿಂಹನ ದೇವಾಲಯ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಕೈಕಾಲು ಗಟ್ಟಿ ಇರೋರು ಮಾತ್ರ ಈ ಬೆಟ್ಟನ ಹತ್ತಿರಿ, ಇಲ್ಲಾಂದರೆ ಹತ್ತಕ್ಕೆ ಹೋಗಬೇಡ್ರಿ. ಮೆಟ್ಲುಗಳು ತುಂಬ ದಪ್ಪ ಇದೆ, ದೊಡ್ಡದಾಗಿದೆ, ಅದಕ್ಕೋಸ್ಕರ ಮೆಟ್ಲು ಮೇಲೆ ಹತ್ತಕ್ಕಾಗಲ್ಲ. ಏಜ್ ಆಗಿರೋರಂತೂ ಹತ್ತಕ್ಕೆ ಹೋಗಬೇಡ್ರಿ ದಯವಿಟ್ಟು, ತುಂಬ ಕಷ್ಟ ಆಗುತ್ತೆ, ತುಂಬ ಆಯಾಸ ಆಗುತ್ತೆ. ಬೆಟ್ಟ ಹತ್ತಿದವ್ರಿಗಂತೂ ಇದರ ಅನುಭವ ಆಲ್ರೆಡಿ ಗೊತ್ತಾಗಿರುತ್ತೆ ಫ್ರೆಂಡ್ಸ್. ಆಯಾಸ ನಿವಾರಣೆಗೋಸ್ಕರ ಅಲ್ಲಲ್ಲಿ ಮಂಟಪಗಳಿವೆ, ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಹತ್ಬೋದು. ನಾವು ಕೂಡ ಅಲ್ಲಲ್ಲಿ ಸ್ವಲ್ಪ ಸುಧಾರಿಸ್ಕೊಂಡು ಹತ್ತಿದ್ವಿ. ಈ ಯೋಗ ನರಸಿಂಹನ ದೇವಾಲಯವು ಸಪ್ತ ನರಸಿಂಹನ ದೇವಾಲಯಗಳಲ್ಲಿ ಅಗ್ರಶ್ರೇಣಿಯಲ್ಲಿದೆಯಂತೆ. ಸ್ಥಳ ಪುರಾಣಗಳ ಪ್ರಕಾರ ಮೇಲುಕೋಟೆಯ ಯೋಗ ನರಸಿಂಹ ಸ್ವಾಮಿಯನ್ನು ಭಕ್ತ ಪ್ರಹ್ಲಾದರು ಪ್ರತಿಷ್ಠಾಪಿಸಿದ್ದಾರಂತೆ. ತನ್ನ ತಂದೆ ಹಿರಣ್ಯಕಶಿಪುವನ್ನು ಶ್ರೀ ನರಸಿಂಹ ಸ್ವಾಮಿಯು ಸಂಹರಿಸಿದ ನಂತರ ಪ್ರಹ್ಲಾದರಿಗೆ ತನ್ನ ತಂದೆಯ ಸಾವಿಗೆ ತಾನೇ ಕಾರಣನಾದೆ ಎಂಬ ಚಿಂತೆ ಮೂಡುತ್ತದೆಯಂತೆ. ಈ ಪಾಪ ಪ್ರಜ್ಞೆಯಿಂದ ಪ್ರಹ್ಲಾದರು ಹಲವು ತೀರ್ಥಕ್ಷೇತ್ರಗಳ ದರ್ಶನ ಮಾಡುತ್ತಾರೆ. ಹೀಗೆ ಪ್ರಹ್ಲಾದರು ಮೇಲುಕೋಟೆಗೆ ಭೇಟಿ ನೀಡಿದಾಗ ಪ್ರಕೃತಿ ಸೌಂದರ್ಯ ಕಂಡು ತಾವು ದಿನವೂ ಪೂಜಿಸುತ್ತಿದ್ದ ಸಾಲಿಗ್ರಾಮವನ್ನು ಬೆಟ್ಟದ ಮೇಲೆಯೇ ಇರಿಸಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಹಿಂದಿರುಗಿದಾಗ ಆ ಸಾಲಿಗ್ರಾಮವು ಇದ್ದಕ್ಕಿದ್ದಂತೆಯೇ ಶ್ರೀ ಯೋಗಾನಂದ ಸ್ವಾಮಿಯ ಅವತಾರ ಕಂಡು ಭಕ್ತ ಪ್ರಹ್ಲಾದರು ಆಶ್ಚರ್ಯಪಡುತ್ತಾರಂತೆ. ಇದೆಲ್ಲ ದೇವರ ಲೀಲೆ ಎಂದು ತಿಳಿದು ಭಕ್ತ ಪ್ರಹ್ಲಾದರು ಮೇಲುಕೋಟೆಯಲ್ಲಿಯೇ ಸುಮಾರು 12 ವರ್ಷಗಳ ಕಾಲ ಯೋಗಾನಂದರನ್ನು ಪೂಜಿಸಿ ತನ್ನ ಪಾಪ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾರಂತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಶ್ರೀ ಯೋಗಾನಂದ ನರಸಿಂಹ ಸ್ವಾಮಿಯವರು ಹೇಗೆ ಇಲ್ಲಿ ಬಂದು ನೆಲೆಸಿದ್ರು ಅಂತೇಳಿ. ಸುಸ್ತು ನಿವಾರಣೆಗಾಗಿ ಹೇಗೆ ಎಲ್ಲರೂ ಕೂತ್ಕೊಂಡಿದ್ದಾರೆ ನೋಡಿ.
ಬೆಟ್ಟ ಹತ್ತಕ್ಕಾಗಲ್ಲ ಅಂತೇಳಿ ನಮ್ಮ ಯಜಮಾನ್ರು ಮತ್ತು ನಮ್ಮ ಅಣ್ಣ ತಮ್ಮದಿರು ಯಾರೂ ಬರಲಿಲ್ಲ. ನಾನು, ನಮ್ಮ ಅಣ್ಣನ ಮಗಳು, ನಮ್ಮ ಅತ್ತಿಗೆ, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಷ್ಟೇ ಜನನೇ. ಹಾಂ, ಇನ್ನು 100 ಮೆಟ್ಲವೆ ಅಂದರು. ಸ್ವಲ್ಪ ಕಡತ್ತಾಗೈತೆ. ಇಲ್ಲ ಹೇಳಕ್ಕ, ಅದೇ ಕಾಣ್ತಿರೋದೇನೆ. ಸ್ವಲ್ಪ ಕಡತ್ತಾಗವೆ ಮೆಟ್ಲುಗಳು, ಅದಕ್ಕೆ ಸುಸ್ತಾಗೋದು. 300 ಮೆಟ್ಲು, ಇನ್ನು 50 ಮೆಟ್ಲವೆ ಅಷ್ಟೇ. ಐತಿಹಾಸಿಕ ಹಿನ್ನೆಲೆ ಪ್ರಕಾರ 5 ಅಂತಸ್ತಿನ ಮಹಾದ್ವಾರ ಇದೆ ಅಂತೆ. ನೋಡೋಣ ಹೇಗಿದೆ ಅಂತೇಳಿ. ನಿಜವಾಗ್ಲೂ ಮಳೆಗಾಲದಲ್ಲಂತೂ ಬರೋಕ್ಕಾಗಲ್ಲ, ಏಕೆಂದರೆ ಕಲ್ಲುಗಳು ಸೌದ್ಬಿಟ್ಟವೆ. ಈಗಲೇ ಸ್ವಲ್ಪ ಜಾರ್ತವೆ, ಬರಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ನಾವು ಹತ್ತುವಾಗನೇ ಇಷ್ಟೊಂದು ಜಾರ್ತವೆ ಮೆಟ್ಲುಗಳು. ಇಳಿಬೇಕಾದ್ರಂತೂ ತುಂಬ ಹುಷಾರಾಗಿ ಇಳಿಬೇಕು, ತುಂಬ ಜಾರ್ತವೆ ಮೆಟ್ಲು. ಇನ್ನೇನು ಸಿಕ್ತು ಅನಿಸುತ್ತೆ, ಹತ್ತೇ ಬಿಡೋಣ, ಏನಾದರೂ ಆಗಲಿ. ಅಂತೂ ಇಂತೂ 350ನೇ ಮೆಟ್ಲಿಗೆ ಬಂದ್ವಿ. ಇನ್ನು 15ನೇ ಮೆಟ್ಲು ಇದೆ, 5 ಅಂತಸ್ತಿನ ಮಹಾದ್ವಾರ. ಇಷ್ಟೇ ಲಾಸ್ಟ್ ವಿಡಿಯೋ. ಫೋಟೋ ಎಲ್ಲ ಇರಲ್ಲ, ವಿಡಿಯೋ ಫೋಟೋ ಸ್ಟಾಪ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದೇ ಕಲ್ಯಾಣಿ ಒಳಗೆ ಭಕ್ತ ಪ್ರಹ್ಲಾದರು ಸ್ನಾನ ಮಾಡಿದ್ದಂಥ ಕಲ್ಯಾಣಿ ಅದು. ಇದು ದೇವಸ್ಥಾನದಿಂದ ಅಲ್ವಾ? ಹಾಂ, ಸಖತ್ತು ದೊಡ್ಡದಾಗಿ ಕಾಣ್ತಾ ಇದ್ದಲ್ಲ. ನಾವು ಮೇಲ್ಕೋಟೆ ಬೆಟ್ಟ ಹತ್ತಿ ನೋಡಿದಾಗ ನಿಜವಾಗ್ಲೂ ಪ್ರಕೃತಿ ನೋಟ ಅಂತೂ ತುಂಬ ಸಖತ್ತಾಗಿ ಕಾಣ್ತಾ ಇತ್ತು. ಸಖತ್ತಾಗಿದೆ ಪ್ಲೇಸು, 2 ಕಣ್ಣುಗಳೇ ಸಾಲದು ಈ ನೋಟ ನೋಡೋದಕ್ಕೆ. ನೀವು ಕೂಡ ಫ್ರೀ ಆದಾಗ ಒಮ್ಮೆ ಮೇಲುಕೋಟೆಗೆ ಒಂದ್ಸಲಿ ಹೋಗಿ ನೋಡಿ, ಈ ಪ್ರಕೃತಿ ಸೌಂದರ್ಯನ ಸವಿರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ಯಾರ್ಯಾರು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬು, ಲೈಕು, ಶೇರು, ಕಮೆಂಟ್ಸ್ ಕೊಟ್ಟಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬು, ಲೈಕು, ಕಮೆಂಟ್ಸ್ ಕೊಡಿ. ಓಕೆ ಸ್ನೇಹಿತರೆ, ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ, ಬಾಯ್.